ನ್ಯಾಯಬೆಲೆ ಅಂಗಡಿ ಇಂದು ಬೆಳಗ್ಗೆ ದಾಸ್ತಾನು ಹೆಚ್ಚುವರಿಯಾಗಿದೆ ಅಂತ ದೂರು ಬಂತು. ಆ ದೂರು ಹಿನ್ನೆಲೆಯಲ್ಲಿ ತಪಾಸಣೆಗೆ ಬಂದ್ವಿ. ಪಂಚರ ಸಮಕ್ಷಮ ನ್ಯಾಯಬೆಲೆ ಅಂಗಡಿ ತಪಾಸಣೆ ಮಾಡಿದ ಸಮಯದಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ 255 ಚೀಲ ಅಕ್ಕಿ ಕಂಡು ಬಂತು. ಆನ್ಲೈನ್ ದಾಸ್ತಾನು ಓಪನ್ ಆಗ್ತಾಯಿಲ್ಲ. ಅದನ್ನು ಆನ್ಲೈನಲ್ಲಿ ನಮ್ಮ ಲಾಗಿನ್ನಲ್ಲಿ ಪರಿಶೀಲನೆ ಮಾಡಿ ಇವತ್ತು ಬೆಳಗ್ಗೆ ಎಷ್ಟು ದಾಸ್ತಾನಿದೆ, ನ್ಯಾಯಬೆಲೆ ಅಂಗಡಿ ಎಷ್ಟಿದೆ ಅಂತ ನಮ್ಮ ಮೇಲಧಿಕಾರಿಗಳಿಗೆ ನಾವು ವರದಿ ಮಾಡ್ತೀವಿ. ಈ ಪ್ರೆಸೆಂಟ್ ನಿಮಗೆ ಎಷ್ಟು ಆಕ್ಸೆಸ್ ಬಂದಿದೆ? ಅದೇ ಹೇಳಿದ್ನಲ್ಲ, ಅದು ಎಷ್ಟಂತ ನಾವು ಈಗ ಹೇಳೋಕ್ಕಾಗಲ್ಲ. ಆನ್ಲೈನ್ ಓಪನ್ ಆಗ್ತಾಯಿಲ್ಲ. ಅಂಗಡಿಕಾರ ಹೇಳಿದ ಪ್ರಕಾರ 98 ಕ್ವಿಂಟಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ನಮ್ಮ ಲಾಗಿನ್ನಲ್ಲಿ 98 ಕ್ವಿಂಟಲ್ ಇದೆ. ಹಾಂ, 81. ಇದೇನು ಬೋರ್ಡು ಬೀಡು ಏನಿಲ್ಲ ಸರ್? ನ್ಯಾಯಬೆಲೆ ಅಂಗಡಿ ಬೋರ್ಡ್ ಇದೆ, ದಾಸ್ತಾನು ಫಲಕ ಇದೆ, ಜಾಗೃತಿ ಸಮಿತಿ ಸದಸ್ಯರ ಫಲಕ ಇದೆ. ದಾಸ್ತಾನು ಫಲಕ, ಜಾಗೃತಿ ಸದಸ್ಯರ ಫಲಕ ಕಾಲೋಚಿತಗೊಳಿಸಿಲ್ಲ. ಅದನ್ನು ಮಾಹಿತಿನ ನಾನು ಪಂಚನಾಮೆಯಲ್ಲಿ ವಿವರಣೆಯಾಗಿ ನಾನು ಕೊಟ್ಟಿದ್ದೀನಿ. ಸಂಚಾಲಕರು ರಾಜಶೇಖರ್ ತುರಿವಾಳ ಅಂತ. ಈ ಅಂಗಡಿಗೆ ಲೈಸೆನ್ಸ್ ಹೋಲ್ಡರ್ ಇಲ್ಲ. ಇದನ್ನು ಪರ್ಯಾಯ ವ್ಯವಸ್ಥೆಯಲ್ಲಿ ಪಡಿತರದ ಹಿತದೃಷ್ಟಿಯಿಂದ ಅವರಿಗೆ ಲಗತ್ತು ಮಾಡಿ ವಿತರಣೆ ಮಾಡೋಕ್ಕೆ ಕೊಟ್ಟಿರ್ತಾವೆ. ಹೆಚ್ಚುವರಿ ಅಂಗಡಿ. ದೂರು ಬಂದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಅಕ್ಕಿ ದಾಸ್ತಾನಾಗಿದೆ ಅಂತಂದು ದೂರು ಬಂದ ಹಿನ್ನೆಲೆಯಲ್ಲಿ ಅಂಗಡಿ ತೆರೆದಿಟ್ಟು ಮಾನ್ಯ ಶಿರಸ್ತದಾರರಿಗೂ ಹಾಗೂ ಬಂದಂಥ ದೂರುದಾರರಿಗೂ ನಾನು ತಪಾಸಣೆ ಮಾಡಲು ಅನುಕೂಲ ಮಾಡಿಕೊಟ್ವಿ. ತಪಾಸಣೆಯಲ್ಲಿ 255 ಚೀಲಗಳು ಭೌತಿಕವಾಗಿ ಕಂಡುಬಂದವು. ಆ 255 ಚೀಲದಲ್ಲಿ ಎಕ್ಸಿಸ್ ನನ್ನ ಪ್ರಕಾರ 40 ಕ್ವಿಂಟಲ್ ಬಂದ್ರೂ ಅದು ರಾಘವೇಂದ್ರ ಕ್ಯಾಂಪ್ ಇಲ್ಲಿಂದ 2 ಕಿಲೋಮೀಟರ್ ಅಂತರದಲ್ಲಿ ಐತಿ. ಈ ಬೇಸಿಗೆ ಕಾಲ ಇರೋದರಿಂದ ಅಲ್ಲಿಂದ ಬರೋಕ್ಕೆ ಜನರಿಗೆ ಆಗಲ್ಲ ಎಂಬ ದೃಷ್ಟಿಯಿಂದ ಜನರು ಒತ್ತಾಯ ಮಾಡಿಕೇಸಿ ಅವರು ಒಂದು ಲೆಟರ್ ನನಗೆ ಕೊಟ್ಟಿದ್ರು. ನನಗೆ ಲೆಟರ್ ಕೊಡಬೇಡ್ರಿ, ಅದನ್ನು ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ತೊಗೊಂಬರ್ರಿ, ಮಾನ್ಯ ಶಿರಸ್ತಾರ್ ಗಮನಕ್ಕೆ ತೊಗೊಂಡ್ಬರ್ರಿ, ಅವರಾಗಿ ಪರ್ಮಿಷನ್ ಕೊಟ್ಟ ನಂತರ ನಾವು ಅಲ್ಲಿಗೆ ಬಂದು ಇಳಿಸ್ಬೇಕಾಗತ್ತೆ ಅಂತಂದು ಕೇಳ್ಕೊಂಡ ನಂತರ ಅವರು ಇಲ್ಲರಿ ಈ ತಿಂಗಳು ಎಷ್ಟೊತ್ತಿದ್ರೆ ನಾವು ಹೋಗಿ ಕೊಟ್ಟು ಬರ್ತೀವಿ, ನೀವು ನಮ್ಗೆ ಈ ತಿಂಗಳಿಂದ ನಮಗೆ ಬೇಸಿಗೆ ಇರೋದ್ರಿಂದ ನಮಗೆ 2 ಕಿಲೋಮೀಟರ್ ಬರೋ ಆಗಲ್ಲ ಎಂಬ ದೃಷ್ಟಿಯಿಂದ ಅಲ್ಲಿಗೆ ಅಂತರ ಎಂಬ ಕಾರಣಕ್ಕೆ ನಾನು 40 ಕ್ವಿಂಟಲ್ ಎಕ್ಸಿಸ್ ನನ್ನ ತುರುವಾಳ ಅಂಗಡಿಗೆ ಕೋಟೆಬೆಟ್ಟಿ ಕಾರ್ಡ್ಗಳು ಇರೋದರಿಂದ ಇಲ್ಲೇ ದಾಸ್ತಾನು ಮಾಡ್ಕೊಂಡಿದ್ದೀನಿ. ಅದು ಹೆಚ್ಚಿಗೆ ಇರೋದರಿಂದ ಕಂಡು ಬಂದಂತಂದು ಹೇಳ್ತಾರೆ ಅಷ್ಟೇ ಸರ್. ಈ ತಿಂಗಳ ನೀವು ತುರುವಾಳದ್ದು ಬಿಲ್ ಹಾಕ್ಸಿಲ್ಲ ಇನ್ನು ಬಾಕಿ ಅದು 20 ಕ್ವಿಂಟಲ್ಲು ಸ್ಟಾಕ್ ಇತ್ತು. ಅದು ತುರುವಾಳದ್ದು ಸರಿ 19 ಕ್ವಿಂಟಲ್ಲು 75 kg, ಅಂತ್ಯೋದಯ 5 kg ಪ್ಲಸ್ APL ಕಾರ್ಡಿಂದು 5 kg ಅದು ದಾಸ್ತಾನು ಇರೋದನ್ನ ಅದನ್ನ ಇಲ್ಲೇ ಉಳಿಸ್ಕೊಂಡಿದ್ವಿ ನಾವು. ಪ್ರತಿ ತಿಂಗಳು ಎಕ್ಸೆಸ್ ಬರ್ತಂದ್ರೆ ಪ್ರತಿ ತಿಂಗಳ ಇಲ್ಲೇ ಎಕ್ಸೆಸ್ ಇದ್ದೇ ಇರುತ್ತೆ. ನಮ್ಗೆ ಸ್ಟಾಕ್ CB ಇದ್ದೇ ಇರುತ್ತೆ. ಆ CBಗೆ ಅಲ್ಲಿ ರಾಘವೇಂದ್ರ ಕ್ಯಾಂಪಿಗೆ ಎಷ್ಟು ಬೇಕಾಗುತ್ತಾ ಅಷ್ಟು ನಾನು ಇಲ್ಲಿ ಇಟ್ಕೊಂಡಿರ್ತೀನಿ ದಾಸ್ತಾನು. ಅದನ್ನು ಒಟ್ಟಿಗೆ ತೊಗೊಂಡು ಹೋಗಿಸಿ ಇದು ಪಂಚರ ಸಮಕ್ಷಮ ಕಾಡದಾರ ಸಮಕ್ಷಮ ಇಲ್ಲಿಂದ ವಾಹನದಾಗ ತೊಗೊಂಡು ಹೋಗಿಸಿ ನಾವು ಅಲ್ಲೇ ಮತ್ತು ವಾರ್ಡಿನ ಮೆಂಬರ್ಗಳು ಸಹ ಅಲ್ಲಿರ್ತಾರೆ. ಎಲ್ಲರ ಎದುರಿಗೆ ಅವ್ರಿಗೆ ಹೋಗಿ ನಾವು ವಿತರಣೆ ಮಾಡ್ತೀವಿ. ಗುಂಜಾಳಿಗೆ ಎಷ್ಟು ಐತೆ ಸರ್ ಒಟ್ಟು ದಾಸ್ತಾನು ಇಲ್ಲಿ 81 ಕ್ವಿಂಟಲ್ ಐತಿ ಇಲ್ಲಿ ಟೋಟಲ್. ರಾಘವೇಂದ್ರ ಕ್ಯಾಂಪಿನ ಸಪ್ರೇಟ್ ಸರ್. ಅದು 80 ಕಾರ್ಡ್ಗಳದವ್ರ ಇಲ್ಲಿ 40 ಕ್ವಿಂಟಲ್ ತನಕ ಬರ್ತದೆ ಸರ್. ಅದೇ ಈಗ 40 ಕ್ವಿಂಟಲಿಂದ ಇಲ್ಲಿ ಎಕ್ಸೆಸ್. ಪ್ರಾಪರ್ ನೀವು ಪ್ರಾಪರ್ ನಮ್ಮ ತುರುವಾಳದ್ದು ಲಗತ್ತು ಹನುಮಪ್ಪ ನ್ಯಾಯಬೆಲೆ ಅಂಗಡಿದು ಅಟ್ಯಾಚ್ ನಮಗೆ ಕೊಟ್ಟಿರ್ತೀವಿ. ಈಗ ಅಂದ್ರೆ ರಾಘವೇಂದ್ರ ಕ್ಯಾಂಪಿಗೆ ಹಂಚ್ಬೇಕಾದ್ರೆ ನೀವು ತುರುವಾಳಿ ತೊಗೊಂಬಂದು ಎಕ್ಸೆಸ್ ಕೊಡಿ. ಹೌದು, ತುರುವಾಳಿನ ತರಬೇಕು ಅಂದ್ರೆ ಇಲ್ಲಂದ್ರೆ ಇಲ್ಲಿಂದನೇ ತೊಗೊಂಡು ಹೋಗ್ಬೇಕು. ಒಂದು ಇಲ್ಲಿ ಸಮೀಪ ಆಗುತ್ತಾ ಸಾರ್ವಜನಿಕರಿಗೆ ಇಲ್ಲಿ ಹೋಗೋ ಬರೋದೆಲ್ಲ ಇಲ್ಲೇ ಅವ್ರು ವಹಿವಾಟು ಇರೋದ್ರಿಂದ ಹಮಾಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಇಲ್ಲೇ ಇರೋದ್ರಿಂದ ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ. ಉಳಿದುತ್ತೆ ನಾವು ಅಲ್ಲಿ ಹೋಗಿ ಹಂಚ್ತೀವಿ. ಅದು ಹಂಚ್ಬೇಕಾದ್ರೂ ಪಾರದರ್ಶಕವಾಗಿ ಅವರೆಲ್ಲರನ್ನು ಪಂಚರ ಸಮಕ್ಷಮ ಅಕ್ಕಿನ ತೊಗೊಂಡೋಗಿ ಅಲ್ಲಿ ಹಂಚಿ ಬರ್ತೀವಿ. ಈ ಸರಿ ನಿನ್ನೆ ಬಂದಿದೆ, ಬೆಳಗ್ಗೆ 10 ಗಂಟೆಗೆ ಬಂದಿದೆ. 10ವರೆಗೆಲ್ಲ ಕಾಲ್ಗಳು ಬಂದವು, ಹೆಚ್ಚುವರಿ ಆಗಿದೆ ಅಂತಂದು. ಯಾರೋ ನಮ್ಮ ವಿರುದ್ಧದ್ದು ಸುಳ್ಳು ದೂರು ನೀಡಿರ್ಬೋದು. ಆ ಒಂದು ಆಧಾರದ ಮೇಲೆ ಬಂದಾರಂದ್ರೂ ನಾವು ಅದಾಗ ಸ್ಪಂದಿಸುವಂತ ನಾನು ತಿಳಿಸಕತ್ತೀನಿ ರೀ. ಇದ್ರಾಗ ಯಾವುದೇ ದುರುದ್ದೇಶವೂ ಇಲ್ಲ, ಯಾವುದೇ ಅಕ್ರಮವೂ ಇಲ್ಲ. ಇನ್ನೂ ನಾನು ವಿತರಣೆನೂ ಮಾಡಿಲ್ಲ. ರೇಷನ್ ಇನ್ನೂ ಆದರೂ ಒಂದು ಕಾಡಿಗೆ ವಿತರಣೆ ಮಾಡಿಲ್ಲ ಗುಂಜಾಳಿ ಕ್ಯಾಂಪಿಂದು. ಇವತ್ತು ಗುಂಜಾಳಿ ಕ್ಯಾಂಪಿಂದು ಪ್ಲಸ್ ರಾಘವೇಂದ್ರ ಕ್ಯಾಂಪಿಂದು ವಿತರಣೆ ಮಾಡಿದ್ರು ಇಲ್ಲಿ ಸ್ಟಾಕ್ ಲಭ್ಯತೆಯೂ ಯಾರಿಗೂ ಸಿಗಲ್ಲ. ಕರೆಕ್ಟ್ ಇದೆ ಅಂತ ನಾನು ಹೇಳ್ತೀನಿ ಸರ್. ತಮ್ಮ ಅದನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಇರಬೇಕಾಗಿರ್ತಕ್ಕಂಥದ್ದು 164 ಚೀಲಗಳಿರಬೇಕಾಗಿತ್ತು. ಆದರೆ ಅಲ್ಲಿ 255 ಚೀಲಗಳು ಇದ್ದವು. ಆದರೆ ಇದರ ವಿರುದ್ಧ ಅಂಗಡಿ ಮಾಲೀಕರ ವಿರುದ್ಧ ಆಹಾರ ಶಿರಸ್ತೆದಾರರು ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಅಲ್ಲಿ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಮತ್ತೆ ಮೇಲಧಿಕಾರಿಗೆ ವಿಷಯವನ್ನು ಮುಟ್ಟಿಸದೆ ಅವರೇ ತಾವೇ ಸುಪ್ರೀಂ ಅಂತ ಕೇಳಿಕೇಸಿ ಅವರು ಸೀದಾ ತಮ್ಮ ಕಚೇರಿಗೆ ಹೋದರು. ಆದರೆ ಇದನ್ನು ಹೊರತುಪಡಿಸಿ ಆ ಅಂಗಡಿಯ ಮಾಲೀಕರ ವಿರುದ್ಧ ತಾವೇನಾದರೂ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ನಾವು ನಿಮ್ಮ ವಿರುದ್ಧ ಕೂಡ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಯಾಕಪ್ಪ ಅಂತಂದರೆ ರಾಜಶೇಖರ್ ತುರುವಾಳ ಅವರು ಒಂದು ನ್ಯಾಯಬೆಲೆ ಅಂಗಡಿಯ ಒಕ್ಕೂಟದ ಅಧ್ಯಕ್ಷರಾಗಿರ್ತಾರೆ. ಅಧ್ಯಕ್ಷರಾಗಿದ್ದುಕೊಂಡು ಕೇಸಿ
ನಾಲ್ಕು ಮೂರು ಹೆಚ್ಚುವರಿ ಅಂಗಡಿ ಮಾಡ್ತಕ್ಕಂಥದ್ದು ಅಕ್ರಮ. ಇದನ್ನ ಹೊರತುಪಡಿಸಿ ಅವ್ರಿಗೆ ಇರಬೇಕಾಗಿರ್ತಕ್ಕಂಥದ್ದು ಒಂದೇ ಅಂಗಡಿ, ಆದರೆ 3-4 ಅಂಗಡಿ ಹೆಚ್ಚುವರಿಗೆ ಮಾಡ್ತಾರಂತಂದರೆ ಅವರು ಕೂಡ ಅಕ್ರಮಕ್ಕೆ ನೇರವಾಗಿ ಭಾಗಿಯಾಗಿದ್ದಾರೆ. ಇದರಲ್ಲಿ ಆಹಾರ ಶಿರಸ್ತರು ಕೂಡ ನೇರ ಪಾಲ್ದಾರರಾಗಿದ್ದಾರೆ, ಅವರು ಕೂಡ ಇದರಲ್ಲಿ ಕೈವಾಡ ಇದೆ ಅಂತ ಹೇಳ್ತೀನಿ. ಅದೇ ರೀತಿ ತಹಸೀಲ್ದಾರರ ಗಮನಕ್ಕೆ ಕೂಡ ಈ ಮಾಧ್ಯಮದ ಮೂಲಕ ನಾವು ತರ್ತಾ ಇದ್ದೇವೆ. ಇದನ್ನ ತುರ್ತಾಗಿ ಕ್ರಮ ಜರುಗಿಸಬೇಕು. ಹಾಗೂ ಈ ಪಡಿತರ ಅಕ್ಕಿ ಬಡವರಿಗೆ ಸೇರ್ಬೇಕಾಗಿರ್ತಕ್ಕಂಥ ಒಂದು ಪಡಿತರ ಅಕ್ಕಿಯನ್ನ ನೀವು ಅಕ್ರಮವಾಗಿ ಕಾಳಸಂತೆಗೆ ಮಾರಾಟ ಮಾಡಲು ಹೋಗ್ತಾ ಇದ್ದೀರಿ. ಅದೇ ರೀತಿ ನಾನು ನನ್ನ ಪಡಿತರ ಕೇಂದ್ರದಲ್ಲಿ 80-85 ಚೀಲಗಳು ಇದಾವೆ ಅಂತೇಳಿ ರಾಜರೋಷವಾಗಿ ಹೇಳ್ತಾ ಇದ್ದೀರಿ. ನೀವು ಅಷ್ಟೊಂದು ಪ್ರಭಾವಿಗಳ, ನಿಮ್ಮ ಹಿಂದೆ ಯಾರ್ದಾದರೂ ರಾಜಕೀಯ ಕೈವಾಡಗಳು ಇದಾವ? ನೀವು ರಾಯಚೂರಿನ ಆಹಾರ ಉಪನಿರ್ದೇಶಕ ನಿಮಗೂ ಕೂಡ ಮಾಧ್ಯಮ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ. ನಿಮ್ಮ ಶಿರಸ್ತೆದಾರರು ಅಲ್ಲಿ 85 ಚೀಲಕ್ಕೂ ಹೆಚ್ಚಿನ ಚೀಲಗಳು ಕಂಡು ಬಂದರೂ ಕೂಡ ಅವ್ರ ಯಾವುದೇ ಕ್ರಮ ಜರುಗಿಸದೆ ಹೋಗಿರ್ತಾರೆ. ಈ ಮೂಲಕ ನಿಮಗೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು, ಹಾಗೂ ಮಾಲೀಕರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಇದನ್ನೆಲ್ಲ ಹೊರತುಪಡಿಸಿ ತಾವೇನಾದರೂ ನಿರ್ಲಕ್ಷ್ಯ ವಹಿಸಿದ್ದೇ ಆದಲ್ಲಿ ನಾವು ತಮ್ಮ ಇಲಾಖೆ ಮುಂದುಗಡೆ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ಹಮ್ಮಿಕೊಳ್ಳುತ್ತೇವೆ ಎಂದು ಈ ಮೂಲಕ ಎಚ್ಚರಿಸುತ್ತೇವೆ.